ನಮಸ್ಕಾರ. ವರ್ಷ ಭವಿಷ್ಯ 2026 ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ತುಲಾ ರಾಶಿ, ತುಲಾ ಲಗ್ನ 2026 ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ವರ್ಷ ಗುರು ತುಲಾ ರಾಶಿ, ತುಲಾ ಲಗ್ನಕ್ಕೆ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಒಂದು ದಶಮ ಸ್ಥಾನದಿಂದ ಶನಿಶ್ಚರ ಷಷ್ಠ ಸ್ಥಾನದಿಂದ ಸಂಚಾರ, ರಾಹು ಪಂಚಮದಲ್ಲಿ, ಕೇತು ಲಾಭದಿಂದ ಸಂಚಾರ ಆಗ್ತದೆ. ಈ 4 ಗ್ರಹಗಳ ಪ್ರಭಾವ ಈ ಬರುವಂತಹ ವರ್ಷವಿಡೀ ಇರುತ್ತೆ. ಸೊ ಈ ಬರುವಂತಹ ವರ್ಷಗಳಲ್ಲಿ ಸುಮಾರಷ್ಟು ಹೊಸ ಹೊಸ ಬೆಳವಣಿಗೆಗಳಾಗಿರ್ಬೋದು, ಹೊಸ ಬದಲಾವಣೆಗಳನ್ನ ನೋಡುವಂತಹ ಒಂದು ವರ್ಷವಾಗಿರುತ್ತೆ. ಈ ಬರುವಂತ ವರ್ಷದಲ್ಲಿ ಮುಖ್ಯವಾಗಿ ತುಲಾ ರಾಶಿ, ತುಲಾ ಲಗ್ನದವರು ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಆಗಿರ್ಬೋದು, ನಿಮ್ಮ ವ್ಯಾಪಾರ ಆಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ನೀವು ಮಾಡುವಂತಹ ವೃತ್ತಿ ಆಗಿರ್ಬೋದು, ಮತ್ತೆ ಸಮಾಜದಲ್ಲಿ ಕೆಲಸ ಕಾರ್ಯಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುವಂತಹ ವರ್ಷವಾಗಿರುತ್ತೆ. ಈ ಬರುವಂತಹ ವರ್ಷದಲ್ಲಿ ತುಲಾ ರಾಶಿಯವರಿಗೆ ನಾನಾ ರೀತಿಯ ಲಾಭಗಳನ್ನ ನೋಡುವಂಥದ್ದಿರುತ್ತೆ. ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದಂತಹ ಒಂದು ಅಭಿವೃದ್ಧಿಯನ್ನ ನೋಡುವಂತಹ ವರ್ಷವಾಗಿರುತ್ತೆ. ಮಾಡುವಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮದಿಂದ ಕಾರ್ಯ ಸಾಧನೆಯನ್ನ ಮಾಡುವುದು, ಜೊತೆಗೆ ಅಂದುಕೊಂಡಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಪೈಪೋಟಿಯಲ್ಲಿ ಜಯ ಸಾಧಿಸುವಂಥದ್ದಾಗಿರ್ಬೋದು. ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ವೃದ್ಧಿಯನ್ನ ನೋಡುವಂಥದ್ದಾಗಿರುತ್ತೆ. ಇದರಿಂದ ಲಾಭವನ್ನ ನೋಡುವಂಥದ್ದಿದೆ. ನಿಮಗೆ ಆದಾಯದ ಮಾರ್ಗಗಳು ವೃದ್ಧಿಯಾಗುವಂತಹ ವರ್ಷವಾಗಿರುತ್ತೆ. ಭೂಮಿಯಿಂದ ಲಾಭ ನೋಡಿ, ಅದರಿಂದ ಮತ್ತೆ ಬಾಡಿಗೆ, ಮತ್ತೆ ಇಲ್ಲ ಅಂದ್ರೆ ಯಾವ್ದಾದ್ರು ಕಮರ್ಷಿಯಲ್ ಇಂದ ನಿಮಗೆ ಉತ್ತಮವಾದಂತಹ ಲಾಭವನ್ನ ನೋಡುವಂಥದ್ದಿರುತ್ತೆ. ಮಾಡುವಂತಹ ವ್ಯಾಪಾರಗಳಲ್ಲಿ ಲಾಭವನ್ನ ನೋಡುವಂಥದ್ದಿರುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಶ್ರಮ, ಪ್ರಯತ್ನ ಮತ್ತೆ ಕಾಂಪಿಟಿಷನ್ ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡ್ಬೇಕಾದಂಥದ್ದಿದೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲೂ ಕೂಡ ವೃದ್ಧಿಯಾಗುವಂತಹ ಅವಕಾಶಗಳು ಸಂಪೂರ್ಣವಾಗಿದೆ. ನಿಮ್ಮ ಕುಟುಂಬದವರ ಸಹಕಾರದಿಂದ ನಿಮ್ಮ ಕಾರ್ಯಗಳೆಲ್ಲ ಹೆಚ್ಚಿಗೆ ಸಫಲತೆಯನ್ನ ನೋಡುವಂಥದ್ದಿರುತ್ತೆ. ಜೊತೆಗೆ ಭೂಮಿ ಪ್ರಾಪ್ತಿಯಾಗೋದಾಗಿರ್ಬೋದು, ಮನೆಗಳನ್ನ ತಗೊಳ್ಳೋದಾಗಿರ್ಬೋದು, ಇಲ್ಲ ಮನೆಯನ್ನ ಕಟ್ಟುವಂಥದ್ದಾಗಿರ್ಬೋದು, ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ನಿಮಗೆ ಸಕಾಲಕ್ಕೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಕಾಲಕ್ಕೆ ದುಡ್ಡಾಗಿರ್ಬೋದು, ಲೋನ್ಸ್ಗಳಾಗಿರ್ಬೋದು, ಈ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ತುಲಾ ರಾಶಿ, ತುಲಾ ಲಗ್ನದವರಿಗೆ ಬರುವಂತ ವರ್ಷ ತುಂಬಾ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷಣೆ ಮಾಡುವಂಥದ್ದಿದೆ. ಜೊತೆಗೆ ನಿಮ್ಮ ಒಂದು ಸಂಬಂಧಗಳು ಈ ಬರುವಂತಹ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರಯತ್ನದಿಂದ ಸರಿಯಾಗಿ ಮಾಡ್ಕೊಳ್ಬೇಕಾದಂಥದ್ದಿದೆ. ನೀವು ಹಾಕಿದ ಒಂದು ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ಗಳಾಗಿರ್ಬೋದು, ಅದಕ್ಕೆ ಕಟ್ಟುನಿಟ್ಟಿನ ಪ್ರಯತ್ನ ಆಗಿರ್ಬೋದು, ಆನೆಸ್ಟ್ ಆಗಿ ಪ್ರಯತ್ನವನ್ನ ಮಾಡಬೇಕು. ಹಾಗಾಗಿ ಹೆಚ್ಚಿನ ಶ್ರಮದಿಂದ ಸಂಬಂಧಗಳ ಸುಧಾರಣೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ನಿಮಗೆ ಪೈಪೋಟಿ, ಕಾಂಪಿಟೇಷನ್ ಇದೆಲ್ಲವೂ ಕೂಡ ಈ ಬರುವಂತ ವರ್ಷದಲ್ಲಿ ಅಧಿಕವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಎದುರಿನ ವ್ಯಕ್ತಿನೂ ಕೂಡ ನಿಮಗೆ ಜೊತೆಗೆ ಹೋರಾಟ ಮಾಡುವಂಥದ್ದಿರುತ್ತೆ. ಯಾರ ಜೊತೆಗೆ ಸಂಬಂಧಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ಅಂತ ವ್ಯವಹಾರಗಳನ್ನ ನೀವು ಮಾಡ್ತಿರ್ತೀರೋ ಅಂಥವರಿಗೂ ಕೂಡ ನಿಮ್ಮಿಂದ ಲಾಭದ ಒಂದು ನಿರೀಕ್ಷೆ ಆಗಿರ್ಬೋದು, ಲಾಭವನ್ನ ನೋಡುವಂತಹ ವರ್ಷವಾಗಿರುತ್ತೆ. ನಿಮ್ಮ ಒಂದು ಆದಾಯಕ್ಕಿಂತ ನಿಮ್ಮ ಜೊತೆಗಿರುವಂತಹ ಪಾರ್ಟ್ನರ್ಸ್ನ ಆದಾಯದಲ್ಲಿ ಹೆಚ್ಚಿನ ವೃದ್ಧಿಯನ್ನ ನೋಡುವಂತಹ ಕಾಲಾವಕಾಶ. ಹಾಗಾಗಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕೂಡ ನೋಡುವಂಥದ್ದಿದೆ. ಜೊತೆಗೆ ನೋಡಿ, ನೀವು ಮತ್ತೆ ನಿಮ್ಮ ಒಂದು ತಾಯಿ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅವರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ ಈ ಬರುವಂತ ವರ್ಷದಲ್ಲಿ. ಎಲ್ಲೋ ಒಂದು ಮಧ್ಯದ ಒಂದು ವರ್ಷದಲ್ಲಿ ನಿಮಗೆ ಕೆಲವೊಂದು ಭೂಮಿ ಸಂಬಂಧಪಟ್ಟಂತ, ಇಲ್ಲಾಂದ್ರೆ ಕುಟುಂಬ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಕೆಲವೊಂದು ತೊಂದರೆ ತಾಪತ್ರೆಗಳನ್ನು ನೋಡುವಂಥದ್ದಿರುತ್ತೆ. ಅದರಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಕೂಡ ಈ ಬರುವಂತ ವರ್ಷದಲ್ಲಿ ನಿರೀಕ್ಷೆ ಮಾಡುವಂತಿದೆ. ರಾಹು ನಿಮ್ಮ ಪಂಚಮ ಸ್ಥಾನದಿಂದ ಇಡೀ ವರ್ಷ ಸಂಚಾರ ಮಾಡ್ತಿರೋದ್ರಿಂದ ಲಕ್ ಫ್ಯಾಕ್ಟರ್ ನಿಮಗೆ ಈ ಬರುವಂತ ವರ್ಷದಲ್ಲಿ ಕಮ್ಮಿ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಸ್ವಂತದ ಸಾಮರ್ಥ್ಯ, ಪ್ರಯತ್ನ ಮತ್ತೆ ನಿಮ್ಮ ಒಂದು ಯೋಜನೆಗಳ ಮುಖಾಂತರ ಅದನ್ನ ಸಾಧನೆಯನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಆಕಸ್ಮಿಕವಾಗಿ ಯಾವುದೇ ರೀತಿಯ ಲಕ್ ಅನ್ನ ನಿಮಗೆ ಅದರಿಂದ ಅನುಕೂಲ ಆಗುವಂತಹ ಯೋಗಗಳು ಕಮ್ಮಿ ಈ ಬರುವಂತ ವರ್ಷದಲ್ಲಿ. ಹಾಗಾಗಿ ನಿಮ್ಮ ಸಾಮರ್ಥ್ಯವನ್ನು ಕೂಡ ವೃದ್ಧಿ ಮಾಡ್ಕೋಬೇಕು. ಜೊತೆಗೆ ಜಾಸ್ತಿ ಕುಟಿಲ ಬುದ್ಧಿಗಿಂತನೂ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನೋಡಬೇಕು.
ಉದ್ಯೋಗ ಮತ್ತೆ ವೃತ್ತಿಯಲ್ಲಿ ಈ ಬರುವಂತ ವರ್ಷ ತುಲಾ ರಾಶಿ, ತುಲಾ ಲಗ್ನದವರಿಗೆ ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನ ನೋಡುವಂತದ್ದಿರುತ್ತೆ. ನೀವು ಪಟ್ಟಂತಹ ಶ್ರಮಕ್ಕೆ ಸಂಪೂರ್ಣವಾದಂತಹ ಒಂದು ಸಕ್ಸಸ್ ಆಗಿರ್ಬೋದು. ನೀವು ಕೆಲಸ ಕಾರ್ಯ ಮಾಡಿದಷ್ಟು ನಿಮಗೆ ರಿಕಗ್ನೈಜೇಷನ್ ಆಗಿರ್ಬೋದು, ಗೌರವ ಆಗಿರ್ಬೋದು, ಇವೆಲ್ಲವನ್ನ ನೋಡುವಂತದ್ದಿದೆ. ಉದ್ಯೋಗದಲ್ಲಿ ಬಡ್ತಿ ಮತ್ತೆ ಹೆಚ್ಚಿನ ಜವಾಬ್ದಾರಿ ಈ ಬರುವಂತ ವರ್ಷದಲ್ಲಿರುತ್ತೆ. ಹಾಗಾಗಿ ನಿಮಗೆ ಹೆಚ್ಚಿನ ಒಂದು ಫೋಕಸ್ ಆಗಿರ್ಬೋದು, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನವನ್ನು ಜ್ಞಾನವನ್ನ ನೀವು ಅದನ್ನ ಅರ್ಜನೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗುರು ದಶಮದಲ್ಲಿದ್ದಾಗ ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೇನೆ ನಿಮ್ಮ ಒಂದು ಪ್ರಮೋಷನ್ ಇವೆಲ್ಲ ಕೂಡ ನಿರ್ಧಾರ ಆಗಿರುತ್ತೆ. ಹಾಗಾಗಿ ನಿಮಗೆ ವೃತ್ತಿಯಲ್ಲಂತೂ ತುಂಬಾ ಉತ್ತಮ ಅವಕಾಶ. ವೃತ್ತಿಯಲ್ಲಿ ಸ್ಥಿರವಾದಂತಹ ಒಂದು ನಿಮಗೆ ಅನುಕೂಲಗಳಿರುತ್ತೆ. ವೃತ್ತಿ ಬದಲಾವಣೆ ಮಾಡಿದ್ರೂ ಕೂಡನು ನಿಮಗೆ ಹೊಸ ಬದಲಾವಣೆಗಳ ಯೋಗಗಳು ಕೂಡ ಬರುವಂತಹ ವರ್ಷದಲ್ಲಿದೆ. ಆದರೆ ನಿಮ್ಮ ಒಂದು ಸಾಮರ್ಥ್ಯವನ್ನ ವೃದ್ಧಿ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಯಾರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ದಾರೋ ಅಂಥವರಿಗೆ ಈ ಬರುವಂತಹ ವರ್ಷ ಸುಮಾರಷ್ಟು ಒಂದು ಹೆಚ್ಚಿನ ಒಂದು ಅನುಕೂಲ, ಮತ್ತೆ ಒಂದು ಪ್ರಮೋಷನ್ ಆಗಿರ್ಬೋದು, ಮತ್ತೆ ಮೇಲಧಿಕಾರಿಗಳಿಂದ ಅವರಿಗೆ ಕೆಲಸ ಕಾರ್ಯಗಳನ್ನ ಮಾಡುವಂತ ಅವಕಾಶಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಈ ಬರುವಂತ ವರ್ಷದಲ್ಲಿ ನಿರೀಕ್ಷೆ ಮಾಡುವಂತದ್ದಿದೆ. ಮದುವೆ ವಿಚಾರದಲ್ಲಿ ಈ ಬರುವಂತ ವರ್ಷದಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳನ್ನ ನೋಡುವಂಥದ್ದು ಇರುತ್ತೆ. ಆದರೂ ಕೂಡ ಯಾವುದೇ ರೀತಿಯ ವೈಮನಸ್ಸು, ಮನಸ್ತಾಪಗಳನ್ನ ಸ್ವಲ್ಪ ಮಟ್ಟಿಗೆ ದೂರ ಇಡಬೇಕಾದಂತಿದೆ. ಗುರುಬಲ ಇದೆ. ಆದರೂ ಕೂಡನು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಮದುವೆ ಸಂಬಂಧದ ವಿಚಾರದಲ್ಲಿ ಮನಸ್ತಾಪಗಳಿರುತ್ತೆ. ಯಾವುದೇ ರೀತಿಯ ಕಲಹಗಳನ್ನ ಕುಟುಂಬದಲ್ಲಿನೇ ಸರಿ ಮಾಡ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಈ ತುಲಾ ರಾಶಿ, ತುಲಾ ಲಗ್ನದವ್ರು ನೋಡ್ಬೇಕು. ಜೊತೆಗೆ ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರಗಳಾಗಿರ್ಬೋದು, ಅದರಲ್ಲಿ ಹೊಸತನದ ಪ್ರಯೋಗಗಳಾಗಿರ್ಬೋದು, ಹೊಸ ಹೂಡಿಕೆ ಮಾಡಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ, ಅದನ್ನ ಎಕ್ಸ್‌ಪ್ಯಾನ್ಷನ್ ಮಾಡುವಂಥದ್ದಿರುತ್ತೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಹೂಡಿಕೆ ಆಗಿರ್ಬೋದು, ಲೋನ್ಸ್‌ಗಳು ಕೂಡ ನಿಮ್ಮ ಬಿಸ್ನೆಸ್ ಅಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಮಾತ್ರ ನೀವು ದುಡ್ಡು ಕಾಸಿನ ಒಂದು ಇನ್ವೆಸ್ಟನ್ನ ಮಾಡಿ. ನಿಮ್ಮ ಒಂದು ಗೌರವ, ಕೀರ್ತಿ, ಹೆಸರು ಇದೆಲ್ಲವನ್ನ ವೃದ್ಧಿ ಮಾಡಕ್ಕೆ ಸಂಪೂರ್ಣವಾದಂತಹ ಅವಕಾಶಗಳಿದೆ. ನೀವು ಮಾಡಿದಂತಹ ಪ್ರಯತ್ನದಲ್ಲೂ ಕೂಡನು ಸಫಲತೆಯನ್ನ ನೀವು ನೋಡುವಂತಿದೆ. ಆದರೆ ಹೆಚ್ಚಿನ ಒಂದು ಶ್ರಮ ಪಡಬೇಕಾದಂತ ಅನಿವಾರ್ಯತೆ ಇದೆ. ಕೋವರ್ಕರ್ಸ್ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಇವರೆಲ್ಲರ ಸಹಕಾರ ಮತ್ತೆ ಅವರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿದೆ. ಜೊತೆಗೆ ಬರುವಂತ ವರ್ಷದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಹೊಸದಾದ ಯಾವುದಾದಂತರೂ ಒಂದು ಕ್ರಿಯೇಟಿವ್ ವರ್ಕ್ ಅನ್ನ ಮಾಡಕ್ಕೆ ತುಂಬಾ ಉತ್ತಮವಾದಂತಹ ಅವಕಾಶಗಳನ್ನ ನೋಡುವಂತಿದೆ. ಕೇತು ಲಾಭದಿಂದ ಸಂಚಾರ ಆಗ್ತಿರೋದ್ರಿಂದ ಎಲ್ಲಾ ಶ್ರಮ ನಿಮಗೆ ಪ್ರಗತಿಯ ಕಡೆಗಿರುತ್ತೆ. ಅಂತ್ಯದಲ್ಲಿ ಲಾಭ ಸ್ವಲ್ಪ ಮಟ್ಟಿಗೆ ಅಲ್ಪ ಪ್ರಮಾಣದ ಲಾಭವನ್ನು ಕೂಡ ನೋಡುವಂಥದ್ದಿರುತ್ತೆ. ಆದರೆ ಪರಿವರ್ತನೆ ಮತ್ತೆ ಬದಲಾವಣೆ ಈ ಬರುವಂತ ವರ್ಷದಲ್ಲಿ ಸಂಪೂರ್ಣವಾಗಿ ನಿರೀಕ್ಷೆ ಮಾಡುವಂಥದ್ದಿದೆ. ನಿಮಗೆ ಸ್ವಲ್ಪ ಮಟ್ಟಿಗೆ ಲೀಗಲ್ ವಿಚಾರ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಸ್ವಲ್ಪ ಶತ್ರುಗಳ ಮೇಲೆ ವಾದ ವಿವಾದಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿದೆ. ಯಾವುದೇ ರೀತಿಯ ಹಳೆ ಸಮಸ್ಯೆಗಳನ್ನ ನೀವು ಮತ್ತೆ ಕೋರ್ಟ್ ಮುಖಾಂತರ ಬಗೆಹರಿಸಿಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಅದರ ಸಹಕಾರ ತಗೊಂಡು ನೀವು ಅದನ್ನ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಓಡಾಟಗಳಿರುತ್ತೆ. ಹಾಗಾಗಿ ವೈಮನಸ್ಸು, ಮನಸ್ತಾಪಗಳು ಯಾವುದೇ ಇದ್ರೂ ಕೂಡನು ಅದನ್ನ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳಕ್ಕೆ ಈ ಬರುವಂತ ವರ್ಷ ಪ್ರಯತ್ನ ಪಡಬೇಕಾಗತ್ತೆ. ಪತಿ ಪತ್ನಿಯ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಕೂಡ ಈ ಬರುವಂತ ವರ್ಷದಲ್ಲಿ ನೀವು ನೋಡುವಂಥದ್ದಿದೆ. ಯಾವುದೇ ರೀತಿಯ ವೈಮನಸ್ಸು, ಕೋರ್ಟ್ ಕಚೇರಿಗೆ ಹೋದ್ರೆ ಅದು ವಿಳಂಬದಿಂದ ಬಗೆಹರಿಯುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಈ ಬರುವಂತ ವರ್ಷದಲ್ಲಿ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ. ದೂರದ ಪ್ರಯಾಣಗಳಾಗಿರ್ಬೋದು, ಮತ್ತೆ ನಿಮಗೆ ನಿಮ್ಮದೇ ಆದಂತಹ ಒಂದು ಹೊಸ ಹೊಸ ಅವಕಾಶಗಳು ಬೇರೆ ದೇಶದಲ್ಲಿ ಮತ್ತೆ ಅಪಾರ್ಚುನಿಟಿಗಳು ಬರುವಂತಹ ಸಾಧ್ಯತೆಗಳು ಕೂಡ ತುಲಾ ರಾಶಿ, ತುಲಾ ಲಗ್ನದವರು ಈ ಬರುವಂತ ವರ್ಷದಲ್ಲಿ ನೋಡುವಂಥದ್ದಿದೆ. ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ತುಲಾ ರಾಶಿಯವರು ಸುಮಾರಷ್ಟು ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಆರೋಗ್ಯದಲ್ಲಿ ಈ ಏರುಪೇರುಗಳಾಗಿರ್ಬೋದು, ಕುಟುಂಬದವರ ಆರೋಗ್ಯದಲ್ಲೂ ಕೂಡ ಕೆಲವೊಂದು ತೊಂದರೆ ತಾಪತ್ರೆಗಳನ್ನ ನೋಡುವಂಥದ್ದಿರುತ್ತೆ. ಆಸ್ಪತ್ರೆ ಓಡಾಟಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಜಾಯಿಂಟ್ ಪೇನ್‌ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಆಗಿರ್ಬೋದು, ನರಗಳ ಸಮಸ್ಯೆ, ಮೈಗ್ರೇನ್ ಅನ್ನ ನೋಡುವಂಥದ್ದಿದೆ. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಹಿರಿಯರಿದ್ರೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು,
ಈ ತುಲಾರಾಶಿ ತುಲಾ ಲಗ್ನದವರ ಆರೋಗ್ಯದಲ್ಲಿ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲ ನೋಡೋದು ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ. ಕೆಲವೊಂದು ಸಣ್ಣ ಪುಟ್ಟ ಸರ್ಜರೀಸ್ ಕೂಡ ಈ ಬರುವಂತ ವರ್ಷದಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೂಡ ನೀವು ಕೊಡಬೇಕಾಗತ್ತೆ ತುಲಾ ರಾಶಿಯವರು. ಈ ಬರುವಂತಹ ವರ್ಷ ಯಾವ ಒಂದು ಪರಿಹಾರವನ್ನ ನೀವು ಮಾಡ್ಕೋಬೇಕು? ಮುಖ್ಯವಾಗಿ ನೀವು ಪರಿಹಾರ ಮಾಡ್ಕೋಬೇಕಾಗಿದ್ದು ಶನೈಶ್ಚರನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ಸ್ತುತಿ ಪಠದ ಮಾಡೋದಾಗಿರ್ಬೋದು, ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಮಾಡೋದಾಗಿರ್ಬೋದು. ಹಾಗೆ ಶನಿವಾರದ ದಿವಸ ಶನೈಶ್ಚರನಿಗೆ ನೀವು ಸಾಸಿವೆ ಎಣ್ಣೆಯನ್ನ ಅಭಿಷೇಕಕ್ಕೆ ಕೊಡೋದ್ರಿಂದನೂ ಕೂಡ ನಿಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಶಮನ ಆಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನೀವು ಪ್ರಾರ್ಥನೆ ಮಾಡಬೇಕಾದಂತೂ ವಿಷ್ಣು ಆರಾಧನೆ. ಅದನ್ನ ಆರಾಧನೆ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಭಾಗ್ಯ ಆಗಿರ್ಬೋದು, ಯಾವುದೇ ರೀತಿಯ ಡಿಸ್ಪ್ಯೂಟ್ಸ್‌ಗಳಾಗಿರ್ಬೋದು, ಇವೆಲ್ಲ ಸರಿ ಮಾಡ್ಕೊಳ್ಬೋದು. ಜೊತೆಗೆ ಈ ಬರುವಂತಹ ವರ್ಷದಲ್ಲಿ ನೀವು ಶುಕ್ರನ ರತ್ನವನ್ನ ಧಾರಣೆ ಮಾಡಿ, ಡೈಮಂಡ್ ಆಗಿರ್ಬೋದು, ಜರ್ಕಾನ್ ಆಗಿರ್ಬೋದು. ನಿಮ್ಮ ಒಂದು ವ್ಯಕ್ತಿತ್ವ ಆಯಿತು, ನಿಮಗೆ ಬರಬೇಕಾದಂತಹ ಗೌರವ, ಕೀರ್ತಿ ಮತ್ತೆ ಪ್ರಮೋಷನ್ಸ್‌ಗಳು ಇದರಲ್ಲಿ ತುಂಬ ಉತ್ತಮವಾದಂತಹ ಅನುಕೂಲಗಳನ್ನ ನೋಡುವಂತಹ ಸಂಪೂರ್ಣ ಅವಕಾಶಗಳಿರುತ್ತೆ. ಇವೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಹಾಗೆ ಈ ಬರುವಂತ ವರ್ಷ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಮತ್ತೆ ಕಾರ್ಯಗಳೆಲ್ಲ ಸಫಲತೆ ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.